ಶೀರ್ಷಿಕೆ: ಮಾತನಾಡುವ ಗಿಳಿ ಮತ್ತು ಕಾಡಿನ ರಹಸ್ಯ. ಚಿರ್ಪಿ ಚಾಟರ್ ಕಾಡಿನ ಹೃದಯ ಭಾಗದಲ್ಲಿ ಪ್ರಾಣಿಗಳು ಯಾವಾಗಲೂ ಹರಟೆ ಹೊಡೆಯುತ್ತಿದ್ದವು, ನಗುತ್ತಿದ್ದವು ಮತ್ತು ಕತೆಗಳನ್ನು ಹಂಚಿಕೊಳ್ಳುತ್ತಿದ್ದವು. ಆದರೆ ದೊಡ್ಡ ಕೆಂಪು ಕೊಕ್ಕನ್ನು ಹೊಂದಿರುವ ಹಸಿರು ಗಿಳಿ ಟಿಪ್ಪುವನ್ನು ಯಾರೂ ಸೋಲಿಸಲು ಸಾಧ್ಯವಾಗಲಿಲ್ಲ. ಅದು ಎಲ್ಲರನ್ನೂ ನಗಿಸುವುದರಲ್ಲಿ ಪ್ರಸಿದ್ಧವಾಗಿತ್ತು. ಪ್ರತಿದಿನ ಬೆಳಿಗ್ಗೆ ಟಿಪ್ಪು ಮಾವಿನ ಮರದ ಮೇಲೆ ಎತ್ತರದಲ್ಲಿ ಕುಳಿತು ತಮಾಷೆ ಮಾಡುತ್ತಾ ಹೇಳಿದನು: ಹೇ, ನಮ್ಮ ಸಿಂಹ ನಿನ್ನೆ 5 ಮಾವಿನ ಹಣ್ಣುಗಳನ್ನು ತಿಂದದ್ದು ಅಲ್ಲ. ಆಮೇಲೆ ಹೊಟ್ಟೆ ತುಂಬಿ ಮಲಗಿದ್ದು ಅಲ್ಲ. ಆ ಹಣ್ಣುಗಳ ಬೀಜಗಳನ್ನು ಎಲ್ಲೆಲ್ಲೂ ಉಗುಳುತ್ತಾ ಸಿಂಹನ ಮೇಲೆ ಮಾವಿನ ಗಿಡ ಬೆಳೆದಂತೆ ಕಾಣ್ತಿದೆಯಂತೆ. ನೀವು ಕೇಳಿದಿರಾ? ಮೊಸಳೆ ನಕಲಿ ಹಲ್ಲು ಧರಿಸುತ್ತಿಲ್ಲ ಅಂತೆ. ಅವನ ಹಲ್ಲುಗಳು ನಕಲಿ ಮಾತ್ರವಲ್ಲ, ಮಿಂಚುವ ನಿಯಾನ್ ಲೈಟ್ಸ್ ಹಲ್ಲು ಅಂತೆ. ರಾತ್ರಿ ನೀರಿನೊಳಗೆ ಅವನ ಹಲ್ಲುಗಳು ಡಿಸ್ಕೋ ಲೈಟ್ ಹೊಳೆಯುತ್ತವಂತೆ. ಊಹಿಸಿ ನೋಡ್ರಿ, ಮೊಲ ಗೊರಕೆ ಹೊಡೆಯುತ್ತೆಯಂತೆ. ಆಗ ತನ್ನ ಪಂಜೆಗಳನ್ನು ಟ್ರ್ಯಾಕ್ಟರ್ ಆಕ್ಸಲರೇಟರ್ ಮೇಲೆ ಇಟ್ಟಂತೆ ಶಬ್ದ ಬರುತ್ತಂತೆ. ಬಾಕಿ ಪ್ರಾಣಿಗಳು ಇದ್ವೇನು ಬ್ರೀಮ್ ಬ್ರೀಮ್ ಅಂತ ಓಡಾಡೋ ಟ್ರ್ಯಾಕ್ಟರ್ ಅಂತ ತಪ್ಪಾಗಿ ಊಹಿಸ್ತಾರೆಯಂತೆ. ಕಾಡಿನ ಪ್ರಾಣಿಗಳು ಟಿಪ್ಪುವಿನ ಹಾಸ್ಯಗಳನ್ನು ಇಷ್ಟಪಟ್ಟವು ಹಾಗೂ ಹೊಟ್ಟೆ ನೋವು ಬರೋವರೆಗೆ ನಕ್ಕವು. ಒಂದು ಬಿಸಿಲಿನ ಮಧ್ಯಾಹ್ನ ಟಿಪ್ಪು ಜೋರಾಗಿ ಕೂಗಿ ಹೇಳಿದನು: ಎಲ್ಲರೂ ಇಲ್ಲಿ ಗಮನ ಕೊಡಿ, ನನಗೆ ದೊಡ್ಡ ವಿಷಯ ತಿಳಿದಿದೆ. ಕಾಡಿನಲ್ಲಿ ಒಂದು ರಹಸ್ಯ ನಿಧಿ ಅಡಗಿದೆ. ಎಲ್ಲಾ ಪ್ರಾಣಿಗಳು ಓ, ಇದೇನು ಹೇಳ್ತಿದ್ದಾನೆ? ಒಂದು ನಿಧಿ? ಎಲ್ಲಿ? ನಿಮಗೆ ಹೇಗೆ ಗೊತ್ತು? ಮೋಮೋ ಕೋತಿ ಉತ್ಸಾಹದಿಂದ ಮರದ ಮೇಲೆ ತೂಗಾಡುತ್ತಾ ಕೇಳಿತು. ಟಿಪ್ಪು ಗಿಳಿ ತನ್ನ ಗರಿಗಳನ್ನು ಹೆಮ್ಮೆಯಿಂದ ಮೇಲೆತ್ತಿ ಹೇಳಿತು: ನಿನ್ನೆ ರಾತ್ರಿ ವಯಸ್ಸಾದ ಗೂಬೆ ತನ್ನಷ್ಟಕ್ಕೆ ತಾನೇ ಮಾತನಾಡಿಕೊಳ್ಳುವುದನ್ನು ನಾನು ಕೇಳಿದೆ. ಅವಳು ಹೇಳಿದಳು, ಯಾರು ನೋಡಲು ಧೈರ್ಯ ಮಾಡದ ಸ್ಥಳದಲ್ಲಿ ನಾನು ನಿಧಿಯನ್ನು ಮರೆಮಾಡಬೇಕು. ತಕ್ಷಣ ಅವ್ಯವಸ್ಥೆ ಶುರುವಾಯಿತು. ಎಲ್ಲರೂ ತಮ್ಮೊಳಗೆ ಮಾತನಾಡಿಕೊಳ್ಳಲು ಶುರು ಮಾಡಿದರು. ಸಿಂಹ ಗರ್ಜಿಸಿತು, ಆನೆ ತುತ್ತೂರಿ ಊದಿತು, ಹುಲಿ ತನ್ನ ಉಗುರುಗಳನ್ನು ಬಗ್ಗಿಸಿತು. ನಾವು ಆ ನಿಧಿಯನ್ನು ಕಂಡುಹಿಡಿಯಬೇಕು ಎಂದು ಅವರು ಒಟ್ಟಿಗೆ ಕೂಗಿದರು. ಮತ್ತು ಆದ್ದರಿಂದ ದೊಡ್ಡ ಕಾಡಿನ ನಿಧಿ ಬೇಟೆ ಪ್ರಾರಂಭವಾಯಿತು. ಪ್ರಾಣಿಗಳು ಸುತ್ತಮುತ್ತ ಹುಡುಕಲು ಶುರು ಮಾಡಿದರು. ಮೊಮೊ ಕೋತಿಯು ಪ್ರತಿಯೊಂದು ಮರವನ್ನು ಹತ್ತಲು ಶುರು ಮಾಡಿತು. ಮರವನ್ನು ಹತ್ತಿ ಆ ಕಡೆ ಈ ಕಡೆ ನೋಡಿತು. ಲಾಲು ಸಿಂಹವು ದೊಡ್ಡ ದೊಡ್ಡ ಬಂಡೆಗಳ ಬಳಿ ಹುಡುಕಾಡಲು ಶುರು ಮಾಡಿತು. ಗಿಗಿ ಜಿರಾಫೆಯು ಬಂಡೆಗಳು ಹಾಗೂ ಎತ್ತರವಾಗಿರೋ ಮರಗಳ ಬಳಿ ನೋಡಿತು. ಚೀಕು ಆಮೆಯೂ ಕೂಡ ನಿಧಾನವಾಗಿ ಪೊದೆಗಳ ಕೆಳಗೆ ಹುಡುಕಾಡಿತು. ಆದರೆ ಅವರು ಎಲ್ಲಿ ನೋಡಿದರೂ ಅಲ್ಲಿ ಏನೂ ಇರಲಿಲ್ಲ. ಸೂರ್ಯಾಸ್ತದ ಸಮಯದಲ್ಲಿ ದಣಿದ ಮತ್ತು ಮಣ್ಣಿನಿಂದ ಆವೃತವಾದ ಎಲ್ಲರೂ ಟಿಪ್ಪುವಿನ ಮರದ ಕೆಳಗೆ ಮತ್ತೆ ಒಟ್ಟುಗೂಡಿದರು. ಟಿಪ್ಪು ನಿಧಿನೂ ಇಲ್ಲ, ಏನೂ ಇಲ್ಲವೇ ಎಂದು ಕೋತಿ ಗೊಣಗಿತು. ನಿಜ ಹೇಳು, ಅದು ಎಲ್ಲಿದೆ ಅಂತ ಎಂದು ಸಿಂಹವು ಕಣ್ಣು ಮಿಟುಕಿಸುತ್ತಾ ಕೇಳಿತು. ಟಿಪ್ಪು ಮುಗ್ಧವಾಗಿ ಕಣ್ಣು ಮಿಟುಕಿಸಿದನು. ಬಹುಶಃ ನಾನು ತಪ್ಪಾಗಿ ಕೇಳಿಸಿಕೊಂಡೆ ಅನ್ಸುತ್ತೆ ಎಂದು ಅವನು ತಲೆ ಕೆರೆದುಕೊಳ್ಳುತ್ತಾ ನಿಧಾನಕ್ಕೆ ಹೇಳಿದನು. ಏನ್ ಹೇಳ್ದೆ ನೀನು? ಗಿಗಿ ಜಿರಾಫೆಯು ಕೇಳಿದಳು. ಇದ್ದಕ್ಕಿದ್ದಂತೆ ವಯಸ್ಸಾದ ಗೂಬೆ ಕೆಳಗೆ ಹಾರಿ ಮೃದುವಾಗಿ ನಗುತ್ತಾ, ಸ್ನೇಹಿತರೆ, ನಾನು ಹೇಳಿದ್ದು ನಿಧಿ ಅಥವಾ ಆಭರಣಗಳಲ್ಲ, ಇರುವುದೇ ಈ ಕಾಡಿನ ನಿಧಿ ಎಂದು ಮೃದುವಾಗಿ ಹೇಳಿತು. ಎಲ್ಲಾ ಪ್ರಾಣಿಗಳು ಸುಮ್ಮನಾಗಿ ಹುಡುಕಾಟ ನಿಲ್ಲಿಸಿದವು. ಎಲ್ಲರೂ ಸ್ವಲ್ಪ ಹೊತ್ತು ಮೌನವಾಗಿದ್ದು ಮತ್ತು ನಂತರ ಎಲ್ಲರೂ ನಗಲು ಶುರು ಮಾಡಿದರು. ಸಿಂಹ ಕೂಡ ನೆಲದ ಮೇಲೆ ನಗುತ್ತಾ ಉರುಳಾಡಿತು. ಮೊಮೊ ಟಿಪ್ಪುವನ್ನು ನೋಡಿ ಹೇಳಿತು, ನೀನು ಮೂರ್ಖ ಗಿಳಿ, ನೀನು ಈ ದಿನವನ್ನು ಸಾಹಸಮಯವಾಗುವ ಹಾಗೆ ಮಾಡಿದ್ದೀಯಾ? ನಾವೆಲ್ಲರೂ ಒಟ್ಟಾಗಿರಬೇಕು ಅಂತ ತಿಳಿಯೋ ಹಾಗೆ ಮಾಡಿದ್ದೀಯಾ? ಟಿಪ್ಪು ಗಿಳಿಯು ಖುಷಿಯಿಂದ ರೆಕ್ಕೆಯನ್ನು ಅಲುಗಾಡಿಸಿತು. ಅನಂತರ ಟಿಪ್ಪು ಗಿಳಿಯು ಕೆಲವು ರಹಸ್ಯಗಳನ್ನು ಹಂಚಿಕೊಳ್ಳುವುದು ಒಳ್ಳೆಯದೇ ಎಂದು ಹೇಳಿ ಕಣ್ಣು ಮಿಟುಕಿಸಿದನು. ಮತ್ತು ಆ ದಿನದಿಂದ ಟಿಪ್ಪು ಗಿಳಿ ಕಾಡಿನ ಪ್ರಿಯ ಹಾಸ್ಯಗಾರನಾದನು. ಅವನು ಅವರ ನೆಚ್ಚಿನ ಕತೆಗಾರನೂ ಆದನು. ನೈತಿಕತೆ: ಕೆಲವೊಮ್ಮೆ ದೊಡ್ಡ ನಿಧಿ, ಸ್ನೇಹ ಮತ್ತು ಮೋಜು